ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹೇಗಿತ್ತು ನಿಮ್ಮ ವೀಕೆಂಡ್ಸು? ನಾನಂತೂ ನನ್ನ ವೀಕೆಂಡ್‌ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ. ನನ್ನ ವೀಕೆಂಡ್ ಅಂತ ಬಂತಂದರೆ ಕೋಲಾರಕ್ಕೆ ಹೋಗ್ತೀನಿ. ಕೋಲಾರಕ್ಕೆ ಯಾಕಪ್ಪ ಅಂತಂದರೆ ನಮ್ಮ ಅತ್ತೆ ಮನೆ ಇರೋದು ಅಲ್ಲೇನೆ. ನನ್ನ ಅತ್ತೆ ಮನೆಗೆ ಹೋಗಿದ ತಕ್ಷಣವೇ ನಂಗೆ ಅಲ್ಲೊಂದು ದೂರದಲ್ಲಿ ತೋಟ ಕಾಣಿಸ್ತು. ತೋಟದ ಫುಲ್ಲು ಬರೀ ಸಾಮಂತಿಗೆ ಹೂವೇ ಇತ್ತು. ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಈವ್ನಿಂಗ್ ಹೋದ್ವಿ. ಮಳೆ ಬರ್ತಾ ಇತ್ತು ತುಂಬ. ಮಳೆ ಬಂದಿದ್ದರಿಂದ ಮಳೆ ನೀರೆಲ್ಲ ಗಿಡದ ಮೇಲೆ ಹೂವ ಮೇಲೆಲ್ಲ ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ. ಬೆಂಗಳೂರಲ್ಲಿ ಟ್ರಾಫಿಕ್ ನೋಡಿ 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 ನನಗಂತೂ ಸಾಕಾಗೋಗಿತ್ತು. ಈ ಥರ ಒಂದು ಹಳ್ಳಿನಲ್ಲಿ ಈ ಥರ ಬ್ಯೂಟಿಫುಲ್ ಪ್ಲೇಸ್ ನೋಡೋಕ್ಕೆ ತುಂಬ ಖುಷಿಯಾಗುತ್ತಲ್ವ. ಅದೇ ಥರ ನನಗೂ ಆಯಿತು. ಫ್ಲವರ್ ತೋಟ ನೋಡಂತೂ ಫುಲ್ ಖುಷಿ ಆದೆ. ನಾನಂತೂ ಫ್ಲವರ್ ತೋಟದಲ್ಲೆಲ್ಲ ಓಡಾಡಿಬಿಟ್ಟೆ. ಓನರೆಲ್ಲ ನೋಡ್ತಾ ಇದ್ರು. ಒಂದು ಸ್ವಲ್ಪ ಹೊತ್ತು ಫೋಟೋಸ್ ಶೂಟ್ ಎಲ್ಲ ಮಾಡಿಕೊಂಡು ಹಾಗೆ ವೀಡಿಯೋಸ್ ಎಲ್ಲ ತಗೊಂಡು ಅವ್ರ ಹತ್ರ ಪರ್ಮಿಷನ್ ಕೇಳಿದ್ವಿ. ಪರ್ಮಿಷನ್ ಕೊಟ್ಟರು. ಹಾಗಾಗಿ ತುಂಬ ಚೆನ್ನಾಗಿ ಟೈಮ್ ಎಲ್ಲ ಸ್ಪೆಂಡ್ ಮಾಡ್ಲಿಕ್ಕೆ ಆಯ್ತಲ್ಲಿ. ಹಾಗೆ ತೋಟದ ಓನರ್ ಹತ್ರ ಕೇಳಿದ್ವಿ ಕೆ ಜಿಗೆ ಎಷ್ಟು ಅಂತ. ಅವ್ರು ಹೇಳಿದ್ರು ಕೆ ಜಿಗೆ 100 ರೂಪಾಯಿ ಅಂತ. ಇದೇ ಹೂನ ನಾವು ಬೆಂಗಳೂರಲ್ಲಿ ತೊಗೊಳ್ಬೇಕು ಅಂತಂದರೆ ಏನಿಲ್ಲ ಅಂದರೂ 350 ರೂಪಾಯಿಂದ 450 ರೂಪಾಯಿ ಇರುತ್ತೆ ಕೆ ಜಿ. ನಾವು 1 ಕೆ ಜಿ ತೊಗೊಂಡ್ವಿ, ಚೆನ್ನಾಗಿತ್ತು ಅಂತಂದ್ಬಿಟ್ಟು. ಅವ್ರು ಹೇಳ್ತಾ ಇದ್ರು ಹಾಗೇ ಲಾಸ್ಟ್ 15 ಡೇಸಿಂದ ಸೈಕ್ಲೋನ್ ಇರೋದ್ರಿಂದ ಅವರಿಗೆ ತುಂಬ 1 ಲಕ್ಷದಿಂದ 1.5 ಲಕ್ಷ ಎಲ್ಲ ಫುಲ್ ಲಾಸ್ ಆಯ್ತಂತೆ. ಯಾಕೆ ಲಾಸ್ ಆಯಿತು ಅಂತಂದರೆ ಮಳೆ ತುಂಬ ಬಿದ್ದಿದ್ದರಿಂದ ಸೇಲ್ ಆಗಿಲ್ಲ ಫ್ಲವರ್ ಎಲ್ಲ. ಹಾಗಾಗಿ ಗಿಡದಲ್ಲಿರೋ ಫ್ಲವರ್ನೆಲ್ಲ ಕಿತ್ಬಿಟ್ಟು ಬಿಸಾಕ್ಬಿಟ್ಟಿದ್ದಾರೆ. ಯಾಕೆ ನೀವು ಅಂದ್ಕೊಬೋದು, ಯಾಕೆ ಇವರು ಗಿಡದಲ್ಲಿದ್ದ ಫ್ಲವರ್ನೆಲ್ಲ ಕಿತ್ತು ಬಿಸಾಕ್ಬಿಟ್ಟಿದ್ದಾರೆ, ಹಾಗೆ ಇಡ್ಬೋದಿತ್ತಲ್ವ ಅಂತ. ಗಿಡದಲ್ಲಿರೋ ಫ್ಲವರ್ನ ಕಿತ್ತು ಬಿಸಾಕಿಲ್ಲ ಅಂತಂದರೆ ಗಿಡನೂ ಹಾಳಾಗುತ್ತೆ. ನಾಳೆ ಮಂಡೇ ಇರೋದ್ರಿಂದ ಆಫೀಸಿಗೆ ಹೋಗಬೇಕು, ಬೆಳಿಗ್ಗೆ ಬೇಗ ಹೋಗೋಕ್ಕಾಗಲ್ಲ, ಟ್ರಾಫಿಕ್ ಇರುತ್ತೆ ಅಂತಂದ್ಬಿಟ್ಟು ನಾವು ಸಂಡೇ ಈವ್ನಿಂಗ್ಗೆ ಬೆಂಗಳೂರು ಕಡೆಗೆ ಹೊರಟ್ವಿ ಫ್ರೆಂಡ್ಸ್. ಒಂದು ಹೂವು ಮತ್ತೊಂದು ಹೂವಿನೊಂದಿಗೆ ಸ್ಪರ್ಧೆಗಿಳಿಯುವುದಿಲ್ಲ. ಸುಂದರವಾಗಿ ಅರಳುವುದಷ್ಟೇ ಅವುಗಳ ಕೆಲಸ. ನಮ್ಮ ವ್ಯಕ್ತಿತ್ವವೂ ಹಾಗೆ ಇರಬೇಕು.